ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇತ್ತೀಚೆಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ತುಂಬಾ ಕಾಡ್ತಾ ಇದೆ. ನಾವೆಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಪ್ರಾಬ್ಲಮಿಂದ ನಾವು ಸೊಲ್ಯೂಷನ್ನ ಪಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಮನೆಯಲ್ಲಿ ₹1 ಖರ್ಚಿಲ್ಲದೆ ಯಾವ ರೀತಿಯಾಗಿ ನಮ್ಮ ಕೂದಲನ್ನ ನಾವು ನೈಸರ್ಗಿಕವಾಗಿ ಕಪ್ಪು ಮತ್ತು ಸಾಫ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಒಂದು ಕಾಜಿನದ ಬೋಲ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕಾಜಿನ ಬೋಲನ್ನೇ ತಗೊಳ್ಬೇಕಾಗಿದೆ. ಯಾಕಂದರೆ ಸ್ವಲ್ಪ ರೆಮಿಡೀಸ್ ಏನಿರ್ತಾವಂದರೆ ಸ್ಟೀಲ್ದಲ್ಲಿ ಅಥವಾ ಯಾವುದೇ ಒಂದು ಬೇರೆ ನಾವು ಬೋಲಲ್ಲಿ ಮಾಡಿದ್ರೆ ಅದು ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಕಾಜಿನ ಬೋಲಲ್ಲಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ಇವಾಗ ಫ್ರೆಶ್ ಇರುವಂಥ ಅಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. ಇದು ಮಾರ್ಕೆಟ್ನಲ್ಲಿ ಸಿಗುವಂಥ ಇದೆ ವೀಕ್ಷಕರೇ. ನಿಮ್ಮ ಹತ್ರ ಅಲೋವೆರಾ ಪ್ಲಾಂಟ್ ಇದ್ದರೆ ಆ ಒಂದು ಜ್ಯೂಸನ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಲೋವೆರಾ ಜೆಲ್ನ ಹಾಕ್ಕೊಳ್ಬೋದು. ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದು ವೀಕ್ಷಕರೇ. ಕೂದಲಿನಲ್ಲಿ ಇರ್ತಕ್ಕಂಥ ಇಚ್ನೆಸ್, ಡ್ರೈನೆಸ್ ಹಾಗೂ ಎಷ್ಟೇ ಒಂದು ನಿಮಗೆ ಕೂದಲು ಡ್ರೈ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಅಲೋವೆರಾ ಜೆಲ್ನ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ಬ್ರೂ ಕಾಫಿನ ಹಾಕ್ಕೋತಾ ಇದ್ದೀನಿ, ಇನ್ಸ್ಟೆಂಟ್ ಕಾಫಿ. ನಿಮ್ಮ ಹತ್ರ ಯಾವ ಒಂದು ಕಾಫಿ ಅವೈಲಬಲ್ ಇರುತ್ತೋ ಅದನ್ನು ಹಾಕ್ಕೋಬೇಕು. ಕಾಫಿ ಕೂಡ ಕೂದಲಿಗೆ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಇದು ಕೂಡ ಕೂದಲನ್ನ ತುಂಬಾ ಸಿಲ್ಕಿ ಹಾಗೂ ಒಂದು ಹೊಸ ಹೊಳಪು ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಕಾಫಿನ ಕೂಡ ಹಾಕೋತಾ ಇದ್ದೀನಿ. ಸೊ ವೀಕ್ಷಕರೇ ನೋಡಿ, ನಾವು ಸಾವಿರಾರು ಹಣವನ್ನು ಕೊಟ್ಟು ಕೆಮಿಕಲ್ ಡೈಸ್ನ ಹಚ್ಕೊಂಡ್ರೆ ಅದರಿಂದ ನಮ್ಮ ಕೂದಲು ಆರೈಕೆಗೆ ಒಂದು ಕೂಡ ಏನೂ ಉಪಯೋಗ ಆಗೋದಿಲ್ಲ ಹೊರತು ಮತ್ತಷ್ಟು ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ನ್ಯಾಚುರಲ್ ಆಗಿರೋ ಹಾಗೂ ಆಯುರ್ವೇದಿಕ್ ವಸ್ತುಗಳನ್ನು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ನಾವು ಅಪ್ಲೈ ಮಾಡ್ಕೊತ ಬರಬೇಕು. ಇದರಿಂದ ತುಂಬಾ ಬೆನಿಫಿಟ್ ಇರುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ನೋಡಿ ಸ್ವಲ್ಪಷ್ಟು ಶಿಕಾಕಾಯಿ ಪೌಡರ್ನ ಹಾಕೋತಾ ಇದ್ದೀನಿ. ಹಳೆ ಕಾಲದಲ್ಲಂತೂ ಶಿಕಾಕಾಯಿ ತುಂಬಾ ಬಳಸ್ತಾ ಇದ್ರು. ಹಾಗಾಗಿ ನೋಡಿದ್ರಲ್ವ, ಆ ಒಂದು ಜನ್ರೇಷನ್ದಲ್ಲಿ ಎಷ್ಟು ಜನರಿಗೆ ವಯಸ್ಸಾದರೂ ಕೂಡ ಬಿಳಿ ಕೂದಲು ಸಮಸ್ಯೆ ಅಥವಾ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇರಲಿಲ್ಲ. ಅದು ಯಾಕಂದರೆ ಅವ್ರು ಜಾಸ್ತಿ ಪ್ರಮಾಣದಲ್ಲಿ ಆಯುರ್ವೇದಿಕ್ ವಸ್ತುಗಳನ್ನು ಬಳಕೆ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಶಿಕಾಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ರೀಠಾ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಸೋಪ್ ನಟ್ಸ್ ಕೂಡ ಅಂತಾರೆ. ಇದು ಅಂತೂ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಎಷ್ಟೇ ಕೂದಲು ಡ್ಯಾಮೇಜ್ ಆಗಿರಲಿ ಅಥವಾ ಸ್ಪ್ಲಿಟೆನ್ಸ್ ಇರಲಿ, ಫ್ರೀಸ್ ಇರಲಿ, ಈವನ್ ಚಳಿಗಾಲದಲ್ಲಿ ಅಂತೂ ತುಂಬಾ ಡ್ರೈ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ಕೂದಲನ್ನ ನಾವು ಕಪ್ಪು ಮಾಡ್ಕೊಳ್ಬೇಕಂದಾಗ ಖಂಡಿತವಾಗ್ಲೂ ಅದರಲ್ಲಿ ನೆಲ್ಲಿಕಾಯಿ ಅಂದರೆ ಆಮ್ಲನ ಯೂಸ್ ಮಾಡಬೇಕು. ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದಕ್ಕೆ. ಇದನ್ನು ಬಳಕೆ ಮಾಡೋದ್ರಿಂದ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಹಾಗೂ ಕಡಿಮೆ ಆಗುತ್ತೆ. ಇವಾಗ ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ನೀವು ವಾರದಲ್ಲಿ 2 ಸಲ ಅಥವಾ 3 ಸಲ ಟ್ರೈ ಮಾಡ್ಕೊತ ಬರಬೇಕು. ಇದನ್ನು ಹಚ್ಕೊಂಡು ಜಾಸ್ತಿ ಹೊತ್ತು ಕೂಡ ನಿಮಗೆ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ಯಾವ ರೀತಿ ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ನೆಕ್ಸ್ಟ್ ಇಲ್ಲಿ ನಾನು ಲಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋತಾ ಇದ್ದೀನಿ. ಲಿಂಬೆ ಹಣ್ಣಿನ ರಸ ಕೂಡ ಅಷ್ಟೇ ವೀಕ್ಷಕರೇ, ಕೂದಲನ್ನ ತುಂಬಾ ಸಾಫ್ಟ್ ಹಾಗೂ ಶೈನಿ ಮಾಡುತ್ತೆ. ಜೊತೆಗೆ ವೈಟಮಿನ್ ಸಿ ಇರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ನಮ್ಮ ಸ್ಕ್ಯಾಲ್ಪ್ ಮೇಲೆ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಲಿಂಬೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ತೊಗೊಂಡಿರುವಂಥದ್ದು ವೈಟಮಿನ್ ಇ ಕ್ಯಾಪ್ಸೂಲ್. ವೈಟಮಿನ್ ಇ ಕ್ಯಾಪ್ಸೂಲ್ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಹಾಗೂ ಕೂದಲಿನಲ್ಲಿ ಒಂದು ಹೊಸ ಹೊಳಪು, ಒಂದು ವಾಲ್ಯೂಮ್ ತರುತ್ತೆ. ಕೂದಲನ್ನ ಬೌನ್ಸಿ ಮಾಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ವೈಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕೋತಾ ಇದ್ದೀನಿ. ಹಾಕಿರುವಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಯಾವುದೇ ವಯಸ್ಸಿರಲಿ ಮಕ್ಕಳು ಅವರು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟು ಆಗೋದಿಲ್ಲ. ಸೊ ಆಮೇಲೆ ವೈಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಕೂಡ ಇದರಲ್ಲಿ ಗಂಟು ಲಂಪ್ಸ್ ಇರಬಾರ್ದು. ಹಾಗೂ ಇದನ್ನು ಮಿಕ್ಸ್ ಮಾಡ್ಕೊಂಡು ವೀಕ್ಷಕರೇ
ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆನೂ ಹಚ್ಕೊಂಡು ಬರೀ ಒಂದೇ 1 ಗಂಟೆ, ಜಾಸ್ತಿ ಇಲ್ಲ ವೀಕ್ಷಕರೇ, ಜಸ್ಟ್ 1 ಅವರ್ ಇದನ್ನು ಹಚ್ಕೊಂಡು ಬಿಟ್ಟರೆ ಸಾಕು. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊತ ಬನ್ನಿ. ವಾರದಲ್ಲಿ ಮಿನಿಮಮ್ 2 ಸಲ ಮಾಡ್ಕೊತ ಬನ್ನಿ. ಸ್ವಲ್ಪ ದಿನಗಳಲ್ಲಿ ನಿಮಗೆ ಇರುವಂಥ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ನ್ಯಾಚುರಲ್ ಆಗಿ ಸಾಫ್ಟ್, ಸಿಲ್ಕಿ, ಶೈನಿ ಆಗುತ್ತೆ. ನಿಮಗೆ ಪಾರ್ಲರ್ ಹೋಗೋ ಅಗತ್ಯ ಇಲ್ಲ, ಯಾವುದೇ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹಣವನ್ನು ಖರ್ಚು ಮಾಡೋ ಅಗತ್ಯ ಕೂಡ ಇಲ್ಲ. ಸೊ ಇಂಥ ಒಂದು ಆದಂಥ ನ್ಯಾಚುರಲ್ ಡೈ ನೀವು ಯೂಸ್ ಮಾಡಬೇಕು ವೀಕ್ಷಕರೇ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ವೀಕ್ಷಕರೇ.